श्रीगुरुभ्यो नमः हरिः ओम्। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो रविगुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहतकुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारम् वन्दे जयदं हरिं करोतु मम कल्याणं हरिर्हयमुखाविदः कृश्च मध्वनामा मे वरदुस्तु निरन्तरं वाणिते करवण्यम्ब चरणं सर्वदा मद्वाक्यसरणीर्भूयात् श्रीमदाचार्यभावगा समाश्रयेत् गुरुं भक्त्या महाविश्वासपूर्वकं निक्षिपेत् सर्वभारांश्च गुरो श्रीपादपङ्कजे। ರಾಜರಾಜೇಶ್ವರ ಯತಿಗಳು ರಚನೆ ಮಾಡಿಕೊಟ್ಟಿರುವಂತಹ ಮಂಗಲಪ್ರದವಾದ ಮಂಗಳಾಷ್ಟಕದ ಅರ್ಥ ವಿವರಣೆಯನ್ನ ಇಲ್ಲಿವರೆಗೂ ನೋಡ್ತಾ ಬಂದಿದ್ದೀವಿ. 2 ಶ್ಲೋಕಗಳನ್ನ ನೋಡಿದ್ದೀವಿ. 3ನೇ ಶ್ಲೋಕದಲ್ಲಿ ಎಲ್ಲ ಋಷಿಗಳ ಬಗ್ಗೆ ವರ್ಣನೆ ಮಾಡ್ತಾ, ನಮಗೆ ಋಷಿಗಳ ಬಗ್ಗೆ ಬಹಳ ಅಂದ್ರೆ ನಮ್ಮ ಗೋತ್ರ ಪ್ರವರಾಗಿರುವಂತಹ ಋಷಿಗಳ ಬಗ್ಗೆ ಮಾತ್ರ ಗೊತ್ತು. ಅದು ಏನು ಹೆಸರು ಮಾತ್ರ ಗೊತ್ತು. ಅವರ ಇತಿಹಾಸ, ಅವರ ಕಥೆ, ಅವರು ಯಾರು, ಎಲ್ಲಿಂದ ಬಂದಿದ್ದಾರೆ, ಅದರ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಅದಕ್ಕೆ ಆ ಋಷಿಗಳ ಹೆಸರು ನಿತ್ಯದಲ್ಲಿ ಪಾರಾಯಣ ಆಗಲಿ. ಅಂತಂತಹ ಮಹಾನ್ ಋಷಿಗಳ ಕುಲದಲ್ಲಿ ನಾವು ಹುಟ್ಟಿ ಬಂದಿದ್ದೀವಿ. ಅವರು ಮಾಡಿರುವಂತಹ ಸಾಧನೆ, ತ್ಯಾಗ, ಭಗವದ್ ಆರಾಧನೆ ಇವೆಲ್ಲವೂ ನಮಗೆ ಮಾದರಿಯಾಗಿರುವಂಥದ್ದು. ಅದನ್ನು ಹೇಳ್ತಾರೆ. ವಿಶ್ವಾಮಿತ್ರ ಪರಾಶರೌರ್ವ ಭುಗವೋ ಅಗಸ್ತ್ಯ ಪುಲಸ್ತ್ಯ ಕ್ರತು ಶ್ರೀಮಾನತ್ರಿ ಮರೀಚಿ ಕೌತ್ಸಪುಲಃ ಶಕ್ತಿರ್ವಶಿಷ್ಠೋಂಗಿರಾಹ ಮಾಂಡವ್ಯೋ ಚಮದಗ್ನಿ ಗೌತಮ ಭರದ್ವಾಜಾದಯ ಸ್ಥಾಪಸಾಹ ಶ್ರೀ ವಿಷ್ಣೋ ಪದ ಪದ್ಮ ಚಿಂತನ ರತಾಹ ಕುರುವಂತನೋ ಮಂಗಲಂ. ಬಹಳ ಸುಂದರವಾಗಿರುವಂತಹ ಪದ್ಯ. ಒಬ್ಬೊಬ್ಬ ಋಷಿಗಳ ಬಗ್ಗೆ ಪೂರ್ಣವಾಗಿ ಹೇಳಬೇಕು ಅಂದ್ರೆ ಅದಕ್ಕೆ ಒಂದೊಂದು ವಿಭಾಗದಲ್ಲಿ ವಿಡಿಯೋ ಮಾಡಿ ಹಾಕಬೇಕು. ಅಷ್ಟು ವಿಸ್ತಾರವಾಗಿರುವಂಥದ್ದು. ಸಂಕ್ಷಿಪ್ತವಾದ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಈ ಪದ್ಯದಲ್ಲಿ ಬಂದಿರುವಂತಹ ಋಷಿಗಳ ಹೆಸರು ವಿಶ್ವಾಮಿತ್ರ, ಪರಾಶರ, ಔರ್ವ, ಭೃಗು, ಅಗಸ್ತ್ಯ, ಪುಲಸ್ತ್ಯ, ಕ್ರತು, ಅತ್ರಿ, ಮರೀಚಿ, ಕೌತ್ಸ್ಯ, ಪುಲಹ, ಶಕ್ತಿ, ವಶಿಷ್ಠ, ಅಂಗೀರಸ, ಮಾಂಡವ್ಯ, ಜಮದಗ್ನಿ, ಗೌತಮ, ಭಾರದ್ವಾಜ. ಇಷ್ಟು ಋಷಿಗಳು ಯಾವಾಗಲೂ ಭಗವಂತನ ಧ್ಯಾನದಲ್ಲಿ ನಿರತರಾಗಿರುವಂಥವು. ಅಂತಹ ಜ್ಞಾನಿಗಳಾಗಿರುವಂತಹ ಋಷಿಗಳು ನಮ್ಮ ಮೇಲೆ ಅನುಗ್ರಹವನ್ನ ಮಾಡಲಿ. ದೇವರ್ಷಿ ಪಿತೃಪನ ಇತಿ ಉಕ್ತಾಸ್ತು ಪಂಚದ ಅಂತ ಹೇಳಿದ ಹಾಗೆ ತಂತ್ರಸಾರ ಸಂಖ್ಯಾತ ಬಹಳ ಸುಂದರವಾಗಿ ಆ ಋಷಿಗಳ ಮಹಿಮೆಯನ್ನು ತಿಳಿಸ್ತಾರೆ. ತಾಪಸರು ಅಂತ ಒಂದು ಶಬ್ದ ಇದೆ. ಅಂದ್ರೆ ತಪಸ್ಸನ್ನ ಮಾಡಿ ಸಿದ್ಧಿಯನ್ನ ಪಡೆದಂಥವ್ರು. ತಪ ಆಲೋಚನೆ ಅನ್ನುವಂತಹ ಧಾತುವಿನ ಪಾಠವನ್ನು ಇಟ್ಟುಕೊಂಡ್ರೆ ಚಿಂತನಶೀಲರಾಗಿರುವಂಥವ್ರು, ಮನ್ನ ಮಾಡುವಂಥವ್ರು, ಕೃತ್ಯ ಚಾಂದ್ರಾಯಣಾದಿ ಮೊದಲಾದ ಅನೇಕ ವ್ರತಗಳನ್ನ ಆಚರಣೆ ಮಾಡುವಂಥವ್ರು, ಅವರಿಗೂ ಆ ಮಾಡುವಂಥದ್ದಕ್ಕೂ ತಪಸ್ಸು ಅಂತಾನೆ ಹೆಸರು. ಕೃತ್ಯ ಚಾಂದ್ರಾಯಣಾದಿಕಂ ತಪಃ. ತಪಸ್ಸನ್ನ ಮಾಡಿ, ವ್ರತವನ್ನ ಮಾಡಿ, ಉಪವಾಸವನ್ನ ಮಾಡಿ ಸಿದ್ಧಿಯನ್ನ ಪಡೆದಂಥವ್ರು ಇವರೆಲ್ಲ ಮಹಾಜ್ಞಾನಿಗಳು. ಅನೇಕ ಜ್ಞಾನಿಗಳಿದ್ದಾರೆ. ಮಹಾಭಾರತದಲ್ಲಂತೂ ಒಂದು ಋಷಿಗಳ ಪಟ್ಟಿಯನ್ನೇ ಹೇಳ್ತಾರೆ. ಅಷ್ಟು ಋಷಿಗಳಿದ್ದಾರೆ. ಅಂತಹ ಋಷಿಗಳಲ್ಲಿ ನಾವು ಇವತ್ತು ವಿಶ್ವಾಮಿತ್ರಾದಿ ಋಷಿಗಳ ಬಗ್ಗೆ ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡೋಣ. ತಪಸ್ಸು ಅನ್ನೋದು ಮುಖ್ಯವಾಗಿ ಸ್ವಾಧ್ಯಾಯ ಪ್ರವಚನೇ ಯೇ ವೇತಿ ನಾಕೋ ಮೌಲ್ಯ ತದ್ದಿ ತಪಸ್ತದ್ದಿ ತಪಃ. ವೇದ ಹೇಳ್ತಾ ಇದೆ, ತೈತ್ರೇಯ ಉಪನಿಷತ್. ಅಂದ್ರೆ ನಮ್ಮ ನಿಜವಾದ ತಪಸ್ಸು ಯಾವುದು ಅಂತ ಕೇಳಿದ್ರೆ ಜ್ಞಾನಿಗಳು ಮಾಡುವಂತಹ ನಿಜವಾದ ತಪಸ್ಸು ಪಾಠ ಪ್ರವಚನ ಮಾಡುವಂಥದ್ದೇ ನಿಜವಾದ ತಪಸ್ಸು. ತೈತ್ರೇಯ ಉಪನಿಷತ್ತು ನಮಗೆ ಹೇಳಿರುವಂತಹ ಸಂದೇಶ, ಋಷಿಗಳೆಲ್ಲರೂ ನಿತ್ಯ ನಿರಂತರವಾಗಿ ಭಗವಂತನ ಧ್ಯಾನವನ್ನ ಮಾಡುವಂಥವ್ರು. ಋಷಿ ಅನ್ನೋ ಶಬ್ದಕ್ಕೆ
ಋಷಿ ದರ್ಶನ ಅಂತ ಒಂದು ಮಾತಿದೆ. ವೇದ ಮಂತ್ರಗಳನ್ನ ದರ್ಶನ ಮಾಡದಂಥವ್ರು. ಅದರಂತೆ 12 ಬಾರಿ ವೇದ ಪ್ರವಚನ ಮಾಡಿದಂಥವ್ರು, ವೇದಗಳ ದರ್ಶನ ಮಾಡಿದಂಥವ್ರು, ಇವರನ್ನೆಲ್ಲ ನಾವು ಋಷಿ ಅಂತ ಅವರನ್ನ ಕರೀತಾರೆ. ತಪಸ್ವಿಗಳು ಅಂತ ಅವರನ್ನ ಕರೀತಾರೆ. ಜನ್ಮ ಜನ್ಮಾಂತರದ ಸಾಧನೆಯಿಂದ ಅವರು ತಪಸ್ವಿಗಳಾಗ್ಲಿಕ್ಕೆ ಸಾಧ್ಯ, ಎಲ್ಲರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲಪ್ಪ. ಇನ್ನು ಹಾಗಾದ್ರೆ ಈ ಶ್ಲೋಕದಲ್ಲಿ ಬಂದಿರೋ ಹಾಗೆ ಮೊದಲನೇದಾಗಿ ವಿಶ್ವಾಮಿತ್ರರಿದ್ದಾರೆ. ವಿಶ್ವಾಮಿತ್ರರು ಯಾರು? ನಮಗೆಲ್ಲ ಚೆನ್ನಾಗಿ ಗೊತ್ತಿರುವಂತಹ ಒಂದು ವಿಷಯ ಏನು ಅಂದ್ರೆ, ನಿತ್ಯದಲ್ಲಿ ನಾವು ಗಾಯತ್ರಿ ಜಪವನ್ನ ಮಾಡ್ತೀವಿ. ಆ ಗಾಯತ್ರಿ ಮಂತ್ರದ ಋಷಿ ವಿಶ್ವಾಮಿತ್ರರು. ಇಷ್ಟು ಮಾತ್ರ ನಮಗೆ ಗೊತ್ತು. ಅದಕ್ಕೆ ಹೇಳ್ತಾರೆ, ಗಾಯತ್ರಿ ಮಂತ್ರದ ದೃಷ್ಟಾರರಾಗಿರುವಂತಹ ಲೋಕಮಾನ್ಯರಾಗಿರುವಂತಹ ಮಹನೀಯರು ಈ ವಿಶ್ವಾಮಿತ್ರರು. ಇವರು ಇಂದ್ರಾವತಾರನಾದಂತಹ ಗಾದಿ ಎನ್ನುವಂತಹ ಚಂದ್ರವಂಶದ ರಾಜನ ಪುತ್ರರಾಗಿ ಬಂದಂಥವರು. ರಾಜರ್ಷಿಯಾಗಿ ಅವತಾರವನ್ನ ಮಾಡಿ ವಶಿಷ್ಠ ಋಷಿಗಳ ಜೊತೆಗೆ ಅಗಾಧವಾಗಿರುವಂತಹ ಬ್ರಹ್ಮ ತೇಜಸ್ಸನ್ನ ನೋಡಿ, ಮಂತ್ರ ಸಿದ್ಧಿಯನ್ನ ನೋಡಿ, ನಾನೂ ಮಹಾಬ್ರಾಹ್ಮಣ ಅಂತ ಅನಿಸ್ಕೊಳ್ಬೇಕು ಅಂತ ಹೇಳಿ 40,000 ವರ್ಷಗಳಷ್ಟು ದೀರ್ಘಕಾಲ ತಪಸ್ಸನ್ನ ಮಾಡಿ ಬ್ರಹ್ಮರ್ಷಿ ಅಂತ ಅನಿಸ್ಕೊಂಡಂತಹ ಮಹಾಜ್ಞಾನಿಗಳು ಅವರು ವಿಶ್ವಾಮಿತ್ರರು. ತತಸ್ಸು ವಂಶೇ ಶಿಶಿನಃ ಪ್ರಸೂತೋ ಗಾದೀತಿ ಶಕ್ರಸ್ತನಯೋ ಚ ಆಸೀತ್ ವರೇಣ ವಿಪ್ರತ್ವಮವಾಪಯೋಸೋ ವಿಶ್ವಸ್ಯ ಮಿತ್ರಂ ಸ ಇಹ ಜಗಾಮ. ವಿಶ್ವಸ್ಯ ಮಿತ್ರಂ ಸಹ ಇಹ ಜಗಾಮ. ಆದ್ದರಿಂದ ಅವರನ್ನು ವಿಶ್ವಾಮಿತ್ರರು ಅಂತ ಕರೀತಾ ಇದ್ದಾರೆ. ತಾತ್ಪರ್ಯದಲ್ಲಿ ಆಚಾರ್ಯ ಹೇಳಿರುವಂತಹ ಮಾತು. ಇನ್ನು ಪರಾಶರರು. ಪರಾಶರ ಯಾರು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ಪರಾಶರ ಮುನಿ ಶಕ್ತಿ ಅನ್ನುವಂತಹ ಋಷಿಗಳ ಪುತ್ರರಾಗಿರುವಂಥವ್ರು. ಶಕ್ತಿ ಇವ್ರು ಯಾರು? ವಶಿಷ್ಠರ ಪುತ್ರರಾಗಿರುವಂಥವ್ರು. ಈ ಪರಾಶರರಲ್ಲೇ ಭಗವಂತ ವೇದವ್ಯಾಸನಾಗಿ ಪ್ರಾದುರ್ಭೂತವಾಗಿರುವಂಥದ್ದು. ಅನೇಕ ಜ್ಞಾನ ಪರಂಪರೆಯನ್ನ, ಅಂದ್ರೆ ಎಲ್ಲ ಶಾಸ್ತ್ರಗಳನ್ನ, ವೇದವನ್ನ ವಿಭಾಗ ಮಾಡಿ 18 ಪುರಾಣಗಳನ್ನ ನಮಗೆ ರಚನೆ ಮಾಡಿಕೊಟ್ಟಿದ್ದಾನೆ ಭಗವಂತ. ಅದು ಎಲ್ಲಿ ಅವತಾರ ಮಾಡಿದ್ದು ಅಂದ್ರೆ ಇದೇ ಪರಾಶರರಲ್ಲಿ. ಸತ್ಯವತಿ, ಪರಾಶರ ಸತ್ಯವತಿಯಲ್ಲಿ ಭಗವಂತ ಹೃದಯರಂದನೋ ವ್ಯಾಸಃ ಅಂತ ಹೇಳ್ತಾರಲ್ಲ, ಹಾಗಾಗಿ ಅಲ್ಲಿ ಅವತಾರವನ್ನ ಮಾಡಿ ಜ್ಞಾನವನ್ನ ನೀಡಿರುವಂತಹ ವೇದವ್ಯಾಸ ದೇವರ ಅವತಾರಕ್ಕೆ ಮುಖ್ಯವಾದ ಸಾಧನ ಅದು ಪರಾಶರ ಸತ್ಯವತೆಯರಲ್ಲಿ ಅವತಾರವನ್ನು ಮಾಡುವಂಥದ್ದು. ಅವರು ಈ ಪರಾಶರರು ಅಂತ ಹೇಳ್ತಾರೆ. ಇನ್ನು ಔರ್ವ ಅಂತಿದೆ. ವಿಶ್ವಾಮಿತ್ರ ಪರಾಶರೌರ್ವ. ಔರ್ವ ಅಂದ್ರೆ ಯಾರು? ಇವರು ಒಬ್ಬ ದೊಡ್ಡ ಜ್ಞಾನಿಗಳೇ. ಚವನ ಮತ್ತು ಆರುಷಿ ಅನ್ನುವಂತಹವರ ಪುತ್ರರಾಗಿ ಜನಿಸಿದಂಥವರು. ಆರುಷಿ ಮನುವಿನ ಪುತ್ರಿಯಾಗಿರುವಂಥವಳು. ತಾಯಿ ಶತ್ರುಗಳ ಭಯದಿಂದ ತನ್ನ ತೊಡೆಯಲ್ಲಿ ಅಡಗಿಸಿಕೊಂಡಿದ್ದ ಗರ್ಭದಿಂದ ಹುಟ್ಟಿದ್ದರಿಂದ ಇವರಿಗೆ ಔರ್ವ ಅಂತ ಹೆಸರಿದೆ. ತಮ್ಮ ಕಣ್ಣಿನ ನೋಟದಿಂದ, ಅಂದ್ರೆ ಜ್ಞಾನಿಗಳ ವ್ಯಕ್ತಿತ್ವ ಎಂಥದ್ದು, ತಪಸ್ಸಿದ್ದಿ ಎಂಥದ್ದು ಅನ್ಲಿಕ್ಕಿದು ಉದಾಹರಣೆ. ಅಂದ್ರೆ ಅವ್ರ ಕಣ್ಣು ಬಿಟ್ರೆ ಸಾಕು, ಏನಾಗ್ತಿತ್ತು? ತಮ್ಮ ಕಣ್ಣಿನ ನೋಟದಿಂದ ಶತ್ರುಗಳಾಗಿ ಬಂದಂತಹ ಕಾರ್ತ್ಯವಿರ್ತ್ಯಾರ್ಜುನನ ಪುತ್ರ ವೃಂದವನ್ನ ಸುಟ್ಟು ಭಸ್ಮ ಮಾಡಿದ್ದಾರೆ. ಅಂಥವರು ಔರ್ವ ಋಷಿಗಳು. ಪುನಃ ಬದುಕಿದ್ದಂತಹ ಕಾರ್ತ್ಯವೀರ್ಯಾರ್ಜುನರ ಪುತ್ರರ ಪ್ರಾರ್ಥನೆಯನ್ನ ಮನ್ನಿಸಿ ಮತ್ತವರನ್ನು ಬದುಕಿಸಿದ್ದಾರೆ. ಅಂದ್ರೆ ಶಾಪಾದಪಿ ಶರಾದಪಿ, ಸಂಹಾರ ಮಾಡಿ ಕೆಟ್ಟ ಕೆಲಸ ಮಾಡಿದ್ರೆ ಅವರನ್ನ ಸಂಹಾರನೂ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡಿದ್ರೆ ಅವರನ್ನು ಉದ್ಧಾರನೂ ಮಾಡ್ತಾರೆ. ಅದು ಔರ್ವ ಋಷಿಗಳು ಮಾಡಿರುವಂತಹ ಅವರ ತಪಸ್ಸಿದ್ಧಿಯನ್ನು ತೋರಿಸುವಂಥದ್ದು. ಇವರ ಕೋಪಾಗ್ನಿಯೇ ಔರ್ವಾಗ್ನಿ ಅಂತ ಹೇಳಿ ಸಮುದ್ರದಲ್ಲಿರುವಂತಹ ಬಡಬಾನಲದ ರೂಪವನ್ನ ತಾಳಿರುವಂಥದ್ದು. ಅಷ್ಟು ಪ್ರಖ್ಯಾತವಾದ ಋಷಿ. ಇನ್ನು ಭೃಗು ಇದ್ದಾರೆ. ವಿಶ್ವಾಮಿತ್ರ ಪರಾಶರೌರ್ವ ಭೃಗು ಅಂತ ಅವನ ಹೆಸರು, ಋಷಿ ಹೆಸರು. ಮಹಾ ಋಷಿಗಳು, ಭೃಗು ಋಷಿಗಳು. ನಮಗೆ
ಶ್ರೀನಿವಾಸ ಕಲ್ಯಾಣವನ್ನು ಪ್ರವಚನ ಯಾರು ಕೇಳಿದ್ದಾರೋ ಅವರಿಗೆಲ್ಲರಿಗೂ ಈ ಭೃಗು ಋಷಿಗಳ ಬಗ್ಗೆ ಸ್ವಲ್ಪ ಗೊತ್ತಿರುವಂಥದ್ದು. ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳುತ್ತಾನೆ, ವಿಭೂತಿ ರೂಪವನ್ನು ಹೇಳಬೇಕಾದ್ರೆ ಮಹರ್ಷೀಣಾಂ ಭೃಗುರಹಂ. ಕೃಷ್ಣ ಪರಮಾತ್ಮ ಹೇಳಿರುವಂತಹ ಮಾತು, ವಿಭೂತಿ ರೂಪಗಳಲ್ಲಿ ಋಷಿಗಳಲ್ಲಿ ನಾನು ಭೃಗುರಹಂ, ಅಲ್ಲಿ ನನ್ನ ಸನ್ನಿಧಾನ ಇದೆ. ಸರಸ್ವತಿ ನದಿ ತೀರದಲ್ಲಿ ಕಶ್ಯಪಾದಿಗಳು ಯಜ್ಞ ನಿರತರಾಗಿರುವಂತಹ ಸಂದರ್ಭದಲ್ಲಿ ಒಂದು ಪ್ರಶ್ನೆಯನ್ನ ಮಾಡ್ತಾರೆ ನಾರದರು. ಅಲ್ಲ, ನೀವು ಈ ಹೋಮವನ್ನು ಮಾಡ್ತಾ ಇದ್ದೀರಲ್ಲ, ಯಜ್ಞವನ್ನ, ಇದರ ಫಲವನ್ನ ಯಾರಿಗೆ ಕೊಡ್ತಾ ಇದ್ದೀರಿ? ಮುಖ್ಯ ದೇವತೆ ಯಾರು? ಸರ್ವೋತ್ತಮನಾದ ದೇವತೆ ಯಾರು? ಇದನ್ನು ತಿಳಿದುಕೊಂಡ್ಬರ್ಲಿಕ್ಕೋಸ್ಕರವಾಗಿ ಭೃಗು ಋಷಿಗಳು ಹೊರಡ್ತಾ ಇದ್ದಾರೆ. ಅದರಲ್ಲೂ ಸರ್ವೋತ್ತಮನಾದಂಥವನು ಶ್ರೀಹರಿ ಅಂತ ಹೇಳಿ ಜಗತ್ತಿಗೆ ಸಾರಿ ಹೇಳಿದಂತಹ ಮಹಾಜ್ಞಾನಿಗಳು ನಮ್ಮ ಈ ಭೃಗುಮುಷಿಗಳು. ಹರಿಯ ವಕ್ಷಸ್ಥಳಕ್ಕೆ ಒದಿತಾರೆ. ಕಥೆಯೆಲ್ಲ ಬಹಳ ವಿಸ್ತಾರವಾಗಿದೆ, ಅದೆಲ್ಲ ಗೊತ್ತಿರುವಂಥದ್ದೇ. ಅದರ ಒಂದು ವಿಶೇಷತೆಯಿಂದ, ದೋಷದಿಂದ ಜರ ಅನ್ನುವಂತಹ ಬೇಡನಾಗಿ ಮತ್ತೆ ಕೃಷ್ಣ ಪರಮಾತ್ಮನ ಪಾದಕ್ಕೆ ಬಾಣವನ್ನ ಪ್ರಹಾರ ಮಾಡ್ತಾರೆ. ಭಗವಂತ ಆದರೂ ಅವರ ಒಂದು ಭಕ್ತಿಗೆ ಮೆಚ್ಚಿ ಭಗವಂತ ಏನ್ ಮಾಡ್ತಾನೆ, ಅವರಿಗೆ ಒಳ್ಳೆಯ ಸ್ವರ್ಗವನ್ನ ಕೊಡ್ತಾ ಇದ್ದಾನೆ. ಕರ್ದಮ ಮತ್ತು ದೇವಹೂತಿಯರ ಪುತ್ರಿಯಾದಂತಹ ಖ್ಯಾತಿ ಭೃಗುಮುನಿಗಳ ಪತ್ನಿಯಾಗಿರುವಂಥವಳು. ನಮಗೆ ಋಷಿಗಳ ಹೆಸರು ಗೊತ್ತು, ಅವರ ಹೆಂಡತಿಯರ ಹೆಸರೇ ಬಹಳ ಜನಕ್ಕೆ ಗೊತ್ತಿಲ್ಲ. ಅದನ್ನೆಲ್ಲಿ ಹೇಳ್ತಾರೆ, ಭೃಗುಮುನಿಗಳ ಪತ್ನಿ, ಅವಳ ಹೆಸರು ಖ್ಯಾತಿ ಅಂತ ಹೇಳಿ. ಅಲ್ಲಿ ಧಾತೃ ಮತ್ತು ವಿಧಾತೃ ಅನ್ನುವಂತಹ ಇಬ್ರು ಪುತ್ರರು ಮತ್ತು ಸಾಕ್ಷಾತ್ ಮಹಾಲಕ್ಷ್ಮಿ ಮಕ್ಕಳಾಗಿ ಅವರು ಪಡಿತಾ ಇದ್ದಾರೆ. ಅದಕ್ಕೆ ಭೃಗುವಿನ ವಂಶದಲ್ಲಿ ಅವಳು ಬಂದಿದ್ದರಿಂದ ಅದಕ್ಕೆ ಅವಳಿಗೆ ಏನು ಹೆಸರು? ಭಾರ್ಗವಿ ಅಂತ ಹೆಸರು ಲಕ್ಷ್ಮೀದೇವಿಗೆ. ಅದನ್ನಲ್ಲಿ ಹೇಳ್ತಾರೆ, ಆಯತಿ ನಿಯತಿ ಅನ್ನುವಂತಹ ಮೇರುವಿನ ಮಕ್ಕಳು ಇವರ ಇಬ್ರು ಸೊಸೆಂದರು. ಅದರಲ್ಲಿ ಧಾತೃವಿನ ಮಗ ಮೃಕಂಡು, ಅವರ ಪುತ್ರರೇ ಚಿರಂಜೀವಿಗಳಲ್ಲಿ ಪ್ರಖ್ಯಾತರಾಗಿರುವಂತಹ ಮಾರ್ಕಾಂಡೇಯರು. ಪರಶುರಾಮ ರೂಪದಿಂದ ಭಗವಂತ ಅವತರಿಸಿದ್ದು ಇವರ ವಂಶದಲ್ಲೇ. ಅದಕ್ಕೆ ಅವನಿಗೆ ಭಾರ್ಗವರಾಮ ಅಂತ ಹೆಸರು. ಅಂದ್ರೆ ನೋಡಿ ಎಷ್ಟು ಅವರ ಭೃಗು ಋಷಿಗಳ ಒಂದು ವರ್ಚಸ್ ಎಂಥದ್ದು. ಭಗವಂತ ಅವರ ಮೇಲೆ ಎಷ್ಟು ಅನುಗ್ರಹ ಮಾಡಿದ್ದಾನೆ. ಲಕ್ಷ್ಮೀದೇವಿ ಅನುಗ್ರಹ ಮಾಡಿದ್ದಾಳೆ, ಭಗವಂತ ಅನುಗ್ರಹ ಮಾಡಿದ್ದಾನೆ. ಇದು ಭೃಗು ಋಷಿಗಳ ಒಂದು ಇತಿಹಾಸ. ಇನ್ನು ಅಗಸ್ತ್ಯ ಅಂತ ಇದೆ. ಅಗಸ್ತ್ಯ ಋಷಿಗಳು ಕುಂಭ ಸಂಭವ ಅಂತ ಅವರನ್ನು ಕರೀತಾರೆ. ಭಾರಿ ಪ್ರಖ್ಯಾತರಾದಂಥವರು. ಸಮುದ್ರದಲ್ಲಿ ದೈತ್ಯರೆಲ್ಲ ಅಡಗಿಕೊಂಡಂತಹ ಸಂದರ್ಭದಲ್ಲಿ ದೇವತೆಗಳಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಇಡೀ ಸಮುದ್ರವನ್ನೇ ಪಾನ ಮಾಡಿದಂತಹ ಮಹಾ ತಪಸ್ವಿಗಳು ಅಗಸ್ತ್ಯರು. ಅಲ್ರಿ, ಒಂದ್ ತಮ್ಗೆ ನೀರು ಕುಡಿಯೋದೇ ಕಷ್ಟ, ಹಂಡೆ ಕುಡಿಯೋದ್ ಕಷ್ಟ, ತಮ್ಗೆ ಬಿಡ್ರಿ ಹೋಗ್ಲಿ, ಹಂಡೆ ಕುಡಿದಾರೆ ಅಂದ್ರೆ ಭಾರಿ ದೊಡ್ಡ ವಿಷಯ ಅದು. ಅಂಥದ್ರಲ್ಲಿ ಇಡೀ ಸಮುದ್ರವನ್ನೇ ಪಾನ ಮಾಡಬೇಕು ಅಂದ್ರೆ ಎಂಥವ್ರು ಇರ್ಬೋದು, ಎಂಥ ಅಪರೂಪವಾದ ಸಾಮರ್ಥ್ಯ. ಇದು ಭಗವಂತನ ಅನುಗ್ರಹದಿಂದ ಬಂದಿರುವಂಥದ್ದು. ವಿಂಧ್ಯ ಪರ್ವತದ ಬೆಳವಣಿಗೆಯನ್ನ ನೋಡಿ ಸಹ ಕೌಶಲದಿಂದ ಅದನ್ನ ತಡೆದಿದ್ದೂ ಸಹಿತ ಇವರೇ. ಇವರಿಗೆ ಲೋಪಾಮುದ್ರೆ ಅನ್ನುವಂತ ಹೆಂಡತಿ. ತೀರ್ಥಪ್ರಬಂಧದಲ್ಲಿ ಇವರ ಉಲ್ಲೇಖವನ್ನು ನಾವು ಕಾಣ್ತೀವಿ. ಅಗಸ್ತ್ಯೋ ಮುನಿಶಾರ್ದೂಲ ಅಂತ ಹೇಳಿ ವರ್ಣನೆ ಮಾಡ್ತಾರೆ. ಅಂದ್ರೆ ಅಷ್ಟು ಮಹಾ ತೇಜಸ್ವಿಗಳಾಗಿರುವಂಥವ್ರು ಈ ಅಗಸ್ತ್ಯ ಮುನಿಗಳು. ಇನ್ನು ಪುಲಸ್ತ್ಯ ಅಂತ ಇದ್ದಾರೆ, ಅವ್ರ ಬಗ್ಗೆನೂ ಹೇಳ್ತಾರೆ. ಬ್ರಹ್ಮದೇವರ ಮಾನಸ ಪುತ್ರರಾದಂತಹ ಸಪ್ತ ಋಷಿಗಳಲ್ಲಿ ಒಬ್ರು. ಹವಿರ್ಭೂ ಎಂಬಂತಹ ಕರ್ದಮ ದೇವಹೂತಿಯ ಪುತ್ರಿ ಇವಳ ಪತ್ನಿಯಾಗಿರುವಂಥವಳು. ಅಗಸ್ತ್ಯ ಮುನಿ ಇವರಿಬ್ಬರ ಪುತ್ರನಾಗಿರುವಂಥವಳು. ಇನ್ನೊಂದು ಜನ್ಮದಲ್ಲಿ ವಿಶ್ರವಸ್ ಇವರ ಪುತ್ರರಾಗಿರುವಂಥವರು. ವಿಶ್ರವಸಿನ ಪುತ್ರ ವೈಶ್ರವಣ ಎನಿಸಿರುವಂತಹ ಕುಬೇರ. ರಾವಣ, ಕುಂಭಕರ್ಣ, ವಿಭೀಷಣ, ಕೇಕಸಿ ಎಂಬುವಲ್ಲಿ ಜವಸಿದಂಥವರು. ಇವರು ತಪಸ್ಸು ಮಾಡಿ ವಿಶೇಷ ಸಿದ್ಧಿಯನ್ನ ಪಡೆದಂತಹ ಸ್ಥಳ ವೆಂಕಟಗಿರಿಯ
ಸ್ವಾಮಿ ಪುಷ್ಕರಣಿ ತೀರ ಸರೋವರ ಅಂತ ಹೇಳ್ತಾರೆ. ಅಂದ್ರೆ ಇವತ್ ನಾವೇನ್ ತಿರುಪತಿ ಕ್ಷೇತ್ರಕ್ಕೆ ಹೋಗ್ತೀವಲ್ಲ, ಆ ಸ್ವಾಮಿ ಪುಷ್ಕರಣಿ ತೀರದಲ್ಲೇ ಕೂತು ಅಗಾಧವಾಗಿ ಘನಘೋರವಾಗಿ ತಪಸ್ಸನ್ನ ಮಾಡಿ ಭಗವಂತನ ಅನುಗ್ರಹವನ್ನ ಪಡೆದಂಥವರು ಈ ಪರಸ್ಥ ಋಷಿಗಳು. ಇನ್ನು ಕ್ರತು ಇದ್ದಾರೆ, ಅವರು ಅಷ್ಟೇ ಮಾನಸಪುತ್ರರಲ್ಲಿ ಸಪ್ತ ಋಷಿಗಳಲ್ಲಿ ಒಬ್ಬರಾಗಿರುವಂಥವರು. ಕ್ರಿಯಾ ಎಂಬಂತಹ ಕರ್ದಮ ದೇವಹೂತಿಯ ಪುತ್ರಿ ಇವಳ ಪತ್ನಿಯಾಗಿರುವಂಥವಳು. ಇವರ ಇಬ್ಬರ ಪುತ್ರರೇ ವಾಲಾಖಿಲ ಅನ್ನುವಂತ 60,000 ಜನ ಋಷಿಗಳು. ನಾವು ನಿತ್ಯದಲ್ಲಿ ಸಂಧ್ಯಾ ವಂದನೆ ಮಾಡ್ತೀವಲ್ಲ, ಮಾಡೋ ಸಂದರ್ಭದಲ್ಲಿ ಸೂರ್ಯಾರ್ಘ್ಯವನ್ನ ಭಗವಂತ ಮಾಡಿರೋ ವ್ಯವಸ್ಥೆ. ದೇವರಿಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ, ಯಾಕೆಂದ್ರೆ ನಾವು ಮಾಡೋದಿಲ್ಲ ಸಮಯಕ್ಕೆ ಸರಿಯಾಗಿ. ನಮ್ ತಿಳಿದಾಗ ನಾವು ಮಾಡುವಂತವ್ರು ಸಂಧ್ಯಾ ವಂದನೆಯನ್ನ ಅರ್ಘ್ಯವನ್ನ ಕೊಡುವಂತವ್ರು. ಸೂರ್ಯನಿಗೆ ಬರುವಂತಹ ಅಡ್ಡಿ ಆತಂಕ ಯಾವುದು, ಮಂದೇಹ ಅನ್ನುವಂತಹ ರಾಕ್ಷಸರು, ಅವರನ್ನ ಸಂಹಾರ ಮಾಡುವಂತಹ ಮಂತ್ರಪೂತವಾದ ಆ ಗಾಯತ್ರಿ ಜಲವನ್ನ ಅರ್ಘ್ಯವನ್ನ ಕೊಡ್ಲಿಕ್ಕೋಸ್ಕರವಾಗಿ ಈ 60,000 ಜನ ವಾಲಾಖಿಲ ಅನ್ನುವಂತಹ ಋಷಿಗಳು ಕೂತಿರ್ತಾರಂತೆ ಸೂರ್ಯನ ರಥದಲ್ಲಿ. ಇದೆಲ್ಲ ಭಗವಂತ ಭಾರಿ ವಿಶೇಷವಾಗಿ ಮಾಡಿರುವಂತಹ ವ್ಯವಸ್ಥೆ. ಇನ್ನು ಶ್ರೀಮಾನ್ ಅಂದ್ರೆ ಸಕಲ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಇವೆಲ್ಲದರಲ್ಲೂ ವಿಶಿಷ್ಟವಾದ ಸಾಧನ ಪಡೆದಂಥವ್ರು. ಐತರೇಯ ಉಪನಿಷತ್ತು ಅದರ ಭಾಷ್ಯದಿಂದ ನಮಗೆ ತಿಳಿಯುವಂಥದ್ದು, ಸಕಲ ಋಷಿಗಳಿಗೂ ಇದು ಅನ್ವಯ ಆಗುವಂಥದ್ದು. ಶ್ರೀಮಾನ್ ಎಲ್ಲ ಜ್ಞಾನ, ಭಗವಂತನ ವಿಶೇಷವಾದ ಜ್ಞಾನವನ್ನ ಪಡೆದಂಥವರು, ಅಂಥವ್ರು ಇವರೆಲ್ಲ ಋಷಿಗಳು. ಇನ್ನು ಅತ್ರಿ ಅಂತ ಇದೆ ಮುಂದೆಂದು ಹೆಸರು, ಅವರು ಅಷ್ಟೇ ಬ್ರಹ್ಮದೇವರ ಮಾನಸ ಪುತ್ರರಾಗಿರುವಂತಹ ಸಪ್ತ ಋಷಿಗಳಲ್ಲಿ ಒಬ್ಬರಾಗಿರುವಂಥವರು. ಕರ್ದಮ ದೇವಹೂತಿಯ ಪುತ್ರಿ ಅನಸೂಯ ಅಂತ ಇದ್ದಾಳೆ, ಆ ತಾಯಿ ಇವರ ಹೆಂಡತಿ. ಅತ್ರಿ ಅನಸೂಯ ಅಂತ ಹೇಳಿ ಭಾರಿ ಪ್ರಖ್ಯಾತವಾಗಿರುವಂಥದ್ದು. ಇವರು ವೃಕ್ಷ ಅನ್ನುವಂತಹ ಪರ್ವತದಲ್ಲಿ 36,000 ವರ್ಷ ದೀರ್ಘಕಾಲ ತಪಸ್ಸನ್ನ ಮಾಡಿದ್ದಾರೆ. ಇವರ ತಪಸ್ಸಿನ ಪ್ರಭಾವದಿಂದ ದತ್ತಾತ್ರೇಯ ಸಾಕ್ಷಾತ್ ವಿಷ್ಣು ಭಗವಂತ ಅವತಾರವನ್ನು ಮಾಡಿದ್ದಾನೆ. ಚಂದ್ರ ಮತ್ತು ದುರ್ವಾಸರು 3 ಜನ ಅವತಾರವನ್ನು ಮಾಡಿರುವಂಥದ್ದು. ಚಂದ್ರನಲ್ಲಿ ಬ್ರಹ್ಮದೇವರ ಆವೇಶ, ದುರ್ವಾಸರು ವಿಶೇಷ ರುದ್ರದೇವರೇ ಅವತಾರ ಮಾಡಿರುವಂಥದ್ದು, ದತ್ತಾತ್ರೇಯ ಸಾಕ್ಷಾತ್ ಭಗವಂತ. ಅದನ್ನಿಲ್ಲಿ ಹೇಳ್ತಾರೆ. ದತ್ತಾತ್ರೇಯರಲ್ಲಿ ವಿಷ್ಣುವಿನ ಸನ್ನಿಧಾನ, ಚಂದ್ರನಲ್ಲಿ ಬ್ರಹ್ಮದೇವರ ಸನ್ನಿಧಾನ, ದುರ್ವಾಸರು ಶಿವನ ಅವತಾರ. 3 ಮುಖ 6 ಕೈಗಳು ದತ್ತಾತ್ರೇಯ ಅತ್ರಿ ಮುನಿಯ ಪುತ್ರತ್ವೇನ ಅವತರಿಸಿದಂತಹ ತ್ರಿಮೂರ್ತಿಗಳ ಏಕೈಕ ಐಕ್ಯ ಸಾರುವಂತಹ ರೂಪ ಅದು ಭಾಗವತದಲ್ಲಿ ಬರೋದಿಲ್ಲ. ಭಾಗವತ ಪುರಾಣಕ್ಕೆ ವಿರೋಧವಾಗಿರುವಂಥದ್ದು. ವ್ಯಕ್ತಿಗತವಾಗಿ ಇಂಡಿವಿಜುವಲ್ ಆಗಿ ಒಂದೊಂದೇ ರೂಪವನ್ನು ತೆಗೆದುಕೊಂಡಿದ್ದಾರೆ 3 ಜನ. ಅದು ಭಾಗವತ ಹೇಳ್ತಿರುವಂತಹ ಮಾತು. ಅದನ್ನಿಲ್ಲಿ ಹೇಳ್ತಾರೆ. ಅಂದ್ರೆ ಚಂದ್ರವಂಶದ ಪ್ರವರ್ತಕನಾದ ಚಂದ್ರ ಇವರ ತಪಸ್ಸಿನ ಫಲವಾಗಿ ಅವರ ಆನಂದದ ಅಶ್ರುವಿನಿಂದ ಜನಿಸಿದಂಥವನು. ಅತ್ರಿನೇತ್ರ ಸಮುದ್ಭವ ತರ್ಪಣ ಅರ್ಘ್ಯವನ್ನ ಕೊಡಬೇಕಾದ್ರೆ ಕೃಷ್ಣ ಜನ್ಮಾಷ್ಟಮಿ ದಿವಸ ಹೇಳ್ತೇವೆ. ಎಷ್ಟೋ ಜನಕ್ಕೆ ಅದರ ಅರ್ಥನೂ ಗೊತ್ತಿಲ್ಲ. ಅತ್ರಿನೇತ್ರ ಸಮುದ್ಭವ ಇಲ್ಲೇ ಇದರೇ ಅರ್ಥ ಒಂದು ತಿಳಿಯುವಂಥದ್ದು. ಹೀಗೆ ಚಂದ್ರವಂಶದಲ್ಲಿ ಅತ್ರಿ ಮುನಿಗಳ ಪಾತ್ರ ಗಮನಾರ್ಹವಾಗಿರುವಂಥದ್ದು. ಅಲ್ಲೇ ಚಂದ್ರ ಹುಟ್ಟಿರುವಂಥದ್ದು, ಚಂದ್ರನಿಂದ ಚಂದ್ರವಂಶ ಪ್ರಖ್ಯಾತವಾಗಿರುವಂಥದ್ದು. ಇನ್ನು ಮರೀಚಿ ಅಂತ ಇದ್ದಾರೆ, ಅವರು ಸಪ್ತ ಋಷಿಗಳಲ್ಲಿ ಒಬ್ಬರಾಗಿರುವಂಥವರು. ಅದರಲ್ಲೂ ಕರ್ದಮ ದೇವಹೂತಿಯ ಪುತ್ರಿ ಕಲಾ ಅಂತ ಇದ್ದಾಳೆ, ಅವಳು ಇವರ ಪತ್ನಿ ಆಗಿರುವಂಥವಳು. ಇವರ ಪುತ್ರ ಕಶ್ಯಪ ಮುನಿ, ಭಾರಿ ಪ್ರಖ್ಯಾತರಾಗಿರುವಂಥವ್ರು. ಯಾರ ಗೋತ್ರ ಗೊತ್ತಿಲ್ಲ ಅಂತಂದ್ರೆ ಸಾಕು ಕಶ್ಯಪ ಅಂತ ಹೇಳ್ಬಿಡ್ರಿ ಅಂತಾರೆ, ಅಷ್ಟು ಪ್ರಖ್ಯಾತರಾಗಿರುವಂಥವ್ರು. ಅವರಿಗೆ ದಕ್ಷ ಪುತ್ರಿಯರಲ್ಲಿ ಬಗೆ ಬಗೆಯ ಸಂತಾನವನ್ನು ಪಡೆದಿದ್ದಾರೆ. ಇದೇ ಕಶ್ಯಪರು. ದಿತಿಯಲ್ಲಿ ದೈತ್ಯರು, ಅದಿತಿಯಲ್ಲಿ ದೇವತೆಗಳು, ಧನುವಿನಲ್ಲಿ ದಾನವರು, ಕದ್ರುವಿನಲ್ಲಿ ಎಲ್ಲ ನಾಗಗಳು, ವಿನುತಾದೇವಿಯಲ್ಲಿ ವೈನತೇಯ ಅರುಣ ಗರುಡ ಅರುಣ. ಹೀಗೆ ದೊಡ್ಡದಾಗಿರುವಂತಹ ಸೃಷ್ಟಿಯ ಕಾರ್ಯದಲ್ಲಿ ಕಶ್ಯಪರ ಪಾತ್ರ ಭಾರೀ ದೊಡ್ಡದಾಗಿರುವಂಥದ್ದು ಅಂತ ಹೇಳ್ತಾರೆ. ಅಂದ್ರೆ ಇದೇ ಮರೀಚಿ ಋಷಿಗಳ ಪುತ್ರರಾಗಿರುವಂಥವರು ಕಶ್ಯಪರು.
ಇನ್ನೂ ಸುಮಾರು ಋಷಿಗಳ ಬಗ್ಗೆ ಹೇಳ್ತಾರೆ. ಅದನ್ನು ನಾಳಿನ ದಿವಸ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡೋಣ.